ಬ್ರೇಕ್ ನಂತರ ನಮಸ್ಕಾರ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ. ದಿನದ ಯೋಗಾಸನ ನೋಡಿದ್ದಾಯ್ತು. ಮನೆಯಲ್ಲೇ ಮಾಡಬಹುದಾದ ಮದ್ದು ಔಷಧ ಏನು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಡಾಕ್ಟರ್ ಸೀತಾ. ಆಯುರ ಆರೋಗ್ಯ ಸೌಖ್ಯಂ. ಮಳೆಗಾಲದ ರೋಗಗಳನ್ನು ಚಿಂತನೆ ಮಾಡುವಾಗ ಎಲ್ಲ ಮನೆಗಳಲ್ಲಿ ಕಂಡುಬರುವ ಸಾಮಾನ್ಯ ಒಂದು ಕಾಯಿಲೆ ಅಂದರೆ ಅದು ಕೆಮ್ಮು. ಕೆಮ್ಮು ಅನ್ನುವ ರೋಗವು ಬಹಳ ಪುರಾತನ ಕಾಲದಿಂದ ಮನುಷ್ಯನಿಗೆ ಬರ್ತಕ್ಕಂಥ ಒಂದು ರೋಗಗಳಲ್ಲಿ ಒಂದು. ಆಯುರ್ವೇದದಲ್ಲಿ ಅದನ್ನು ಕಾಸ ರೋಗ ಅಂತ ಕರೀತಾರೆ. ಕಾಸ ಅಂದರೆ ಕೆಮ್ಮು. ಕೆಮ್ಮು ಯಾಕೆ ಬರುತ್ತೆ ಅನ್ನೋದನ್ನು ನೋಡಿದ್ರೆ, ನಮ್ಮ ಉಸಿರಾಟ ಅನ್ನೋದು ಮೂಗಿನ ಮೂಲಕ ಪ್ರಾರಂಭವಾಗಿ ಉಸಿರು ದೇಹವನ್ನು ಪ್ರವೇಶ ಮಾಡುತ್ತೆ, ಲಂಗ್ಸಿಗೆ ಹೋಗುತ್ತೆ, ಅಂದರೆ ಶ್ವಾಸಕೋಶಕ್ಕೆ ಹೋಗುತ್ತೆ. ಶ್ವಾಸಕೋಶದಲ್ಲಿ ನಮ್ಮ ಗಾಳಿಯಲ್ಲಿ, ಉಸಿರಾಟದ ಗಾಳಿಯಲ್ಲಿ ಹೋದಂಥ ಆಕ್ಸಿಜನ್ ಅಥವಾ ಆಮ್ಲಜನಕ ರಕ್ತಕ್ಕೆ ಹೋಗುತ್ತೆ. ರಕ್ತದಲ್ಲಿ ಇರತಕ್ಕಂಥ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಗಾಳಿಯ ಮೂಲಕ ಹೊರಗಡೆ ಬರುತ್ತೆ. ಈ ಒಂದು ಶ್ವಾಸದ ಪ್ರಕ್ರಿಯೆ ಏನು ನಡೀತಾ ಇರುತ್ತೆ, ಅದಕ್ಕೆ ಈ ಶ್ವಾಸಕೋಶದ ಒಳಗಡೆ ಸೇರ್ತಕ್ಕಂತಹ ಮ್ಯೂಕಸ್ ಅಥವಾ ಕಫ ಅಡಚಣೆಯನ್ನು ಉಂಟು ಮಾಡಿದಾಗ, ತೊಂದರೆಯನ್ನು ಉಂಟು ಮಾಡಿದಾಗ ಕೆಮ್ಮು ಬರುತ್ತೆ ಅಂತ. ಉಸಿರಾಟದ ಗತಿಗೆ ಅಥವಾ ಅದರ ಉಸಿರಾಟದ ಒಂದು ಓಡಾಟಕ್ಕೆ, ಗಾಳಿಯ ಓಡಾಟಕ್ಕೆ ಅಡೆತಡೆಗಳಾದಾಗ ಕೆಮ್ಮು ಬರುತ್ತೆ. ಕೆಮ್ಮು ಬಂದಾಗ ನಾವು ಆ ಕಫವನ್ನು ತೆಗೆಯೋದು ಅಥವಾ ಎಲ್ಲ ಬ್ಲಾಕ್ಗಳನ್ನು ಅಥವಾ ಅಡಚಣೆಯನ್ನು ನಿವಾರಣೆ ಮಾಡೋದು ಅದಕ್ಕೆ ಒಂದು ಪ್ರಾಥಮಿಕವಾದಂತಹ ಪ್ರಥಮ ಚಿಕಿತ್ಸೆ. ಕಾಫಲ್ಲಿ ಅಥವಾ ಕೆಮ್ಮಲ್ಲಿ ಎರಡು ತರಹದ ಮುಖ್ಯವಾದಂಥ ಕೆಮ್ಮುಗಳಿದೆ. ಒಂದು ಡ್ರೈ ಕಾಫ್ ಅಥವಾ ಶುಷ್ಕವಾದಂಥ ಕೆಮ್ಮು, ಇನ್ನೊಂದು ಪ್ರೊಡಕ್ಟಿವ್ ಕಾಫು, ಕಫದ ಜೊತೆಗೆ ಬರ್ತಕ್ಕಂತಹ ಕೆಮ್ಮು. ಕೆಮ್ಮುದಾಗ ಕಫ ಬಂದರೆ ಅದಕ್ಕೆ ಪ್ರೊಡಕ್ಟಿವ್ ಕಾಫ್ ಅಂತ ಕರಿತೀವಿ. ಎದೆಯಲ್ಲಿ ಕಫ ಕಟ್ಕೊಂಡು ಅದು ಬರೋಕ್ಕೆ ಕಷ್ಟ ಆಗ್ತಾ ಇದ್ದಾಗ ಆ ಕಫವನ್ನು ಕರಗಿಸಿ ಹೊರಗಡೆ ತೆಗೆಯುವಂಥ ಔಷಧಗಳು ಅನೇಕ ಇದ್ದಾವೆ. ನಮ್ಮ ಆಯುರ್ವೇದದಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ಔಷಧಿ ಅಂದರೆ ಅದು ಆಡು ಸೋಗೆ ಅಂತ. ಕೃಷಿಕರಿಗೆ ಅದು ಪರಿಚಯ ಇರ್ತಕ್ಕಂಥ ಗಿಡ. ಬೇಲಿಗಳಿಗೆ ಅದನ್ನು ನಡ್ತಾರೆ. ಬೇಲಿಗೆ ಸಾಮಾನ್ಯವಾಗಿ ನಡುವಂಥ ಒಂದು ಗಿಡ ಆಡು ಸೋಗೆ. ಇದನ್ನು ನಮ್ಮ ಆಯುರ್ವೇದದಲ್ಲಿ ವಾಸ ಅನ್ನೋ ಹೆಸರಿಂದ ಕರೀತಾರೆ. ವಾಸಾಯಾಮ್ ವಿದ್ಯಮಾನಾಯಾಮ್ ಅಂತ. ಅಂದರೆ ಮನೆಯಲ್ಲಿ ನಮ್ಮ ಹತ್ರ ವಾಸ ಇದ್ದರೆ ಕಾಸಾಯಾಮ್, ಈ ಕೆಮ್ಮಿನಿಂದ ನಮಗೆ ಸಂಪೂರ್ಣವಾದಂತಹ ಒಂದು ರಿಲೀಫ್ ಅಥವಾ ಒಂದು ಶಮನ ಮಾಡುವಂಥ ಶಕ್ತಿ ಈ ವಾಸಕ್ಕೆ ಇದೆ ಅಥವಾ ಆಡಿಸೋಗೆಗೆ ಇದೆ. ಹೇಗೆ ಬಳಸೋದು? ಈ ಕೆಮ್ಮಿನ ಒಂದು ಕಂಡೀಷನನ್ನು ನಾವು ವಾಸದ ಮೂಲಕ ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ, ಆಡಿಸೋಗೆಯ ಎಲೆಗಳನ್ನು ಬೆಂಕಿಯಲ್ಲಿ ಸ್ವಲ್ಪ ಬಾಡಿಸಿ ಅದನ್ನು ಜಜ್ಜಿ ಅದರಿಂದ ಸ್ವರಸ ಅಥವಾ ಅದರಲ್ಲಿರ್ತಕ್ಕಂಥ ರಸವನ್ನು ತೆಗೆದು ಜೇನುತುಪ್ಪದ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ಮಿಶ್ರಣ ಮಾಡಿಕೊಂಡು ಬಿಸಿ ನೀರಿನ ಜೊತೆಗೆ ಸೇವನೆ ಮಾಡೋದರಿಂದ ಮಳೆಗಾಲದಲ್ಲಿ ಅಥವಾ ಬೇರೆ ಯಾವುದೇ ಕಾಲದಲ್ಲಿ ಬರ್ತಕ್ಕಂಥ ಕೆಮ್ಮನ್ನು ನಾವು ಕಂಟ್ರೋಲ್ ಮಾಡುವಂಥ ಅಥವಾ ನಿಗ್ರಹ ಮಾಡುವಂಥ ಒಂದು ಅವಕಾಶ ಇದೆ. ಅದ್ರ ಜೊತೆಗೆ ಎಲ್ಲ ಆಯುರ್ವೇದ ಔಷಧದಲ್ಲಿ ಸಿಗತಕ್ಕಂತಹ ಒಂದು ಅತ್ಯುತ್ತಮವಾದಂಥ ಕೆಮ್ಮಿನ ಪರಿಹಾರ ಅಂದರೆ ಶೀತೋಪಲಾದಿ ಚೂರ್ಣ ಅನ್ನೋ ಒಂದು ಚೂರ್ಣ. ಆ ಶೀತೋಪಲಾದಿ ಚೂರ್ಣದಲ್ಲಿ ಬಹಳ ಉತ್ತಮವಾದಂತಹ ಆ್ಯಂಟಿ ಎಲರ್ಜಿಕ್ ಪ್ರಾಪರ್ಟಿ ಇದೆ, ಕಫವನ್ನು ಕರಗಿಸುವಂತಹ ಪ್ರಾಪರ್ಟಿ ಇದೆ. ಈ ಶೀತೋಪಲಾದಿ ಚೂರ್ಣವನ್ನು ಜೇನುತುಪ್ಪದ ಜೊತೆಗೆ ಮಿಕ್ಸ್ ಮಾಡಿ ಬಿಸಿನೀರಿನ ಜೊತೆಗೆ ಸೇವನೆ ಮಾಡ್ತಾ ಬಂದರೆ ಈ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಬರ್ತಕ್ಕಂತಹ ಕೆಮ್ಮನ್ನು ನಾವು ಸಂಪೂರ್ಣವಾಗಿ ವಾಸಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.